ಇದು ರಾಜ್ಯ ಸರ್ಕಾರದಿಂದಾನೇ ಭಾಳ ಒಂದು ವಿಳಂಬ ಆಗ್ತಾಯಿತ್ತು. ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಭೂ ಸ್ವಾಧೀನ ಮಾಡೋದಕ್ಕೆ ನಮಗೆ ಹಣ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಸೊ ಅದಕ್ಕಾಗಿ ಇದು ಡಿಲೇ ಆಗ್ತಾ ಇದು ನಾವು ಪುನಃ ಪರಿಶೀಲನೆ ಮಾಡೋ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ವರದಿ ಬಂದಿದೆ. ಆದರೂ ಸಹ ನಾನು ಆಗಲೇ ಬರೆದಿದ್ದೀನಿ, ಲೆಟರು ಕೂಡ ಇವತ್ತು ಹೋಗುತ್ತೆ. ಇನ್ನು ಪುನಃ ನೀವು ಒಂದು ಸತಿ ಇನ್ನೊಂದು ವರದಿ ಮಾಡಿ, ಇದು ಯಾಕಂದರೆ ಕೊಡಗು ಇದು ಬರೀ ಇಕನಾಮಿಕ್ ದೃಷ್ಟಿಯಿಂದ ಅಲ್ಲ, ಅಲ್ಲಿ ರೇಲ್ ಸಂಪರ್ಕ ಇಲ್ಲ, ಅಲ್ಲಿಯ ಬಡವರಿಗೆ, ಹಿಂದುಳಿದ ವರ್ಗಕ್ಕೆ ಇಡೀ ಭಾರತವನ್ನು ಪ್ರವಾಸ ಮಾಡಬೇಕಂದ್ರೆ ಇದು ಒಂದು ಒಳ್ಳೆಯ ವ್ಯವಸ್ಥೆ. ಸೊ ನಾವು ಬರೀ ಆ ಒಂದು ಹಿಂದೆ ಇರ್ತಕ್ಕಂಥ ಮಾನದಂಡದ ಒಂದು ಆಧಾರ ಮೇಲೆ ಅಲ್ಲ, ಇವತ್ತು ಕೆಲವು ಇನ್ನೊಂದಷ್ಟು ಮಾನದಂಡ ಸೇರಿಸಿ ಇನ್ನು ಪುನಃ ಪರಿಶೀಲನೆ ಮಾಡಿ ಅಂತ ನಾನು ಆಗಲೇ ಹೇಳಿದ್ದೀನಿ. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ, ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ.